ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಫ್ಯಾಷನ್ ಲೋಕ. ಇವತ್ತೊಂದು ರಿಸೆಪ್ಷನ್ ಸೀರೆಗಳಿಗೆ ಅಥವಾ ಮುಹೂರ್ತ ಸೀರೆಗಳಿಗೆ ಸೂಟ್ ಆಗುವಂಥ ಗ್ರ್ಯಾಂಡ್ ಆಗಿರುವಂಥ ಕುಚ್ಚನ್ನ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ, ಮೊದಲಿಗೆ ನಾನು 6 ಎಳೆ ದಾರ ತಗೊಂಡಿದ್ದೀನಿ, 10 ನಂಬರ್ ನೀಡಲ್ ತಗೊಂಡಿದ್ದೀನಿ. ಸೊ ಬಟ್ಟೆಗೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮಾಡ್ಕೊಳ್ತೀನಿ. ಮೊದಲಿಗೆ 2 ಲಾಕ್ ಆದಮೇಲೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. ಒಂದು ಸಾರಿ ದಾರ ಸುತ್ತಕೊಂಡು ನೋಡಿ, ಈ ರೀತಿ ವಿ ಶೇಪ್ನಲ್ಲಿ ಸ್ವಲ್ಪ ಕ್ರಾಸ್ ಆಗಿ ಸುಮಾರು 4 ಚೈನ್ದು ಗ್ಯಾಪಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ. 2 ದಾರನ ಒಂದು ಮಾಡ್ಕೊಳ್ತೀನಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ತೀನಿ. ಅದಾದಮೇಲೆ 2 ಚೈನ್ ಹಾಕ್ಕೊಳ್ತೀನಿ, ಮತ್ತು ದಾರನ ಸ್ವಲ್ಪ ಮೇಲೆ ಮಾಡ್ಕೊಳ್ತೀನಿ. ದಾರನ ಮೇಲೆ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ತೀನಿ. ಈ ಬೀಡು 3 mm ಸೈಜ್ದು ಬೀಡಾಗಿರುತ್ತೆ. ನೋಡಿ, ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋದಿಲ್ಲ. ಮತ್ತು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಇವಾಗ ಕ್ರಾಸಾಗಿ ಕಂಬ ಏನು ಹಾಕ್ಕೊಂಡಿದ್ವಿ ಅದೇ ಕಂಬದ ಗ್ಯಾಪಿಗೆ ನಾನು ಮತ್ತೆ ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. ಅದೇ ಗ್ಯಾಪಲ್ಲಿ ಹೋಗಿ ಮತ್ತೆ ದಾರ ತಂದು 2 ದಾರ ಒಂದು ಮಾಡ್ಕೊಳ್ತೀನಿ, ಮತ್ತು 2 ದಾರ ಒಂದು ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಅದೇ ಕಂಬದ ಒಳಗಡೆಯಿಂದ ದಾರ ತಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ. ಇಲ್ಲಿ ಬೀಡನ್ನ ಆ್ಯಡ್ ಮಾಡಾದಮೇಲೆ ನಾನು ಒಟ್ಟು 5 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಡಿಸೈನ್ನ ತುಂಬ ಪುಟ್ಟದಾಗಿ ಹಾಕ್ಕೊಂಡ್ರೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ತುಂಬ ದೊಡ್ಡದಾಗಿ ಕಂಬಗಳನ್ನ ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು. ನೋಡಿ, 5 ಡಬಲ್ ಕ್ರೋಶೆ ಕಂಬಗಳಾಗಿದೆ. ಸೊ ಇವಾಗ ಇದೊಂದು ಸ್ಲ್ಯಾಂಟಿಂಗ್ ಆರ್ಚ್ ಕಂಪ್ಲೀಟ್ ಆಗಿದೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಒಂದು ಸಾರಿ ದಾರ ಸುತ್ತಕೊಂಡು ಮೊದಲು ನಾವು ಎಷ್ಟು ಗ್ಯಾಪಿಗೆ ನಾವು ನೀಡಲ್ನ ಹಾಕ್ಕೊಂಡಿದ್ವಿ, ಇಲ್ಲೂ ಕೂಡ 4 ಚೈನಷ್ಟು ಗ್ಯಾಪಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತಂದು 2 ದಾರ ಒಂದು ಮಾಡ್ಕೊಳ್ತೀನಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ತೀನಿ. ಮತ್ತೆ 2 ಚೈನ್ ಹಾಕ್ಕೊಳ್ತೀನಿ, ಮತ್ತು ಥ್ರೆಡ್ನ ಸ್ವಲ್ಪ ಮೇಲೆ ಮಾಡಿ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಮತ್ತು ನಾನಿಲ್ಲಿ ಬೀಡ್ ಲಾಕ್ ಮಾಡ್ಕೊಳ್ಳೋದಿಲ್ಲ. ಹಾಗೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಇವಾಗ ಕಂಬ ಏನು ಹಾಕ್ಕೊಂಡಿದ್ವಿ ಆ ಕಂಬದ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತಂದು ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ. ಫಸ್ಟು ಆರ್ಚಲ್ಲಿ ನಾವು ಎಷ್ಟು ಕಂಬಗಳನ್ನ ಹಾಕ್ಕೊಂಡಿದ್ವಿ ಮತ್ತು ಎಲ್ಲ ಆರ್ಚಲ್ಲೂ ನಾವು ಅಷ್ಟೇ ಕಂಬಗಳನ್ನ ಹಾಕ್ಕೊಳ್ಬೇಕು. ಸೊ ಫಸ್ಟಲ್ಲಿ ನಾನು 5 ಕಂಬನ ಹಾಕ್ಕೊಂಡಿದ್ದೆ, 2 ಚೈನ್ನ ಬಿಟ್ಟು. ಸೊ ಇಲ್ಲಿ ಕೂಡ 2 ಚೈನ್ ಹಾಕಿ ಒಂದು ಬೀಡ್ ಆ್ಯಡ್ ಮಾಡಿ ಮತ್ತೆ 5 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತೀನಿ. ನೋಡಿ, ಕೊನೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು 5 ಕಂಬ ಆದಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಕ್ರಾಸಾಗಿ ಫಸ್ಟ್ ಎಷ್ಟು ಗ್ಯಾಪಿಗೆ ನಾವು ಆರ್ಚನ ಮಾಡ್ಕೊಂಡಿದ್ವಿ ಅಷ್ಟು ಗ್ಯಾಪಿಗೆ ನಾವು ಮತ್ತೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಮತ್ತೆ 2 ಚೈನ್ ಹಾಕ್ಕೊಳ್ತೀನಿ. ಥ್ರೆಡ್ನ ಸ್ವಲ್ಪ ಮೇಲೆ ಮಾಡಿ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಮತ್ತು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. ಇವಾಗ ಏನು ಕಂಬ ಹಾಕ್ಕೊಂಡಿದ್ವಿ ಆ ಕಂಬದ ಗ್ಯಾಪಿಗೆ ನಾನು ಮತ್ತೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಡಬಲ್ ಕ್ರೋಶೆ ಕಂಬನ ಯಾವುದೇ ಕಾರಣಕ್ಕೂ ತುಂಬ ದೊಡ್ಡದಾಗಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಈ ಡಿಸೈನು ನಮಗೆ ತುಂಬ ಚಿಕ್ಕದಾಗಿ ಬಂದಷ್ಟು ನೆಕ್ಸ್ಟ್ ಸ್ಟೆಪ್ನಲ್ಲಿ ಹಾಕೋದಕ್ಕೆ ನಮಗೆ ನೀಟಾಗಿ ಕಾಣಿಸುತ್ತೆ.
ಇಲ್ಲಿ ನಾವೇನಾದರೂ ದೊಡ್ಡದಾಗಿ ಕಂಬಗಳನ್ನ ಹಾಕ್ಕೊಂಡ್ರೆ ನೆಕ್ಸ್ಟು ಆರ್ಚ್ ಹಾಕಿದಾಗ ನಮಗೆ ಅಲ್ಲಿ ತುಂಬ ಲೂಸಾಗಿ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲಿ ಎಷ್ಟಾಗುತ್ತೆ ಅಷ್ಟು ಪುಟ್ಟದಾಗಿ ನಾವು ಆರ್ಚನ್ನ ಹಾಕ್ಕೊಳ್ತಾ ಹೋಗಬೇಕು. ಸೊ ಈ ಸ್ಟೆಪ್ನಲ್ಲಿ ನಾವು ಪೂರ್ತಿ ಸ್ಲ್ಯಾಂಟಿಂಗ್ ಆರ್ಚ್ನ ಹಾಕ್ಕೊಂಡು ಹೋಗ್ತೀವಿ. ಎಲ್ಲೂ ಕೂಡ ನಾವು ಕುಚ್ಚು ಕಟ್ಟೋದಕ್ಕೆ ಗ್ಯಾಪ್ ಕೊಡೋದಿಲ್ಲ. ಸೊ ಇವಾಗ ನಾವು 3ನ ಹೇಗೆ ಕಂಟಿನ್ಯೂ ಮಾಡಿದ್ದೀವಿ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. ಮತ್ತೆ ಬಟ್ಟೆಗೆ ಕ್ರಾಸಾಗಿ ಒಂದು ಸಾರಿ ನೀಡಲ್ನ ಚುಚ್ಚಿ ಥ್ರೆಡ್ನ ತಂದು 2 ದಾರ ಒಂದು ಮಾಡ್ಕೊಳ್ತೀನಿ, ಮತ್ತೆರಡು ದಾರನ ಒಂದು ಮಾಡ್ಕೊಳ್ತೀನಿ, ಮತ್ತೆರಡು ಚೈನ್ ಹಾಕ್ಕೊಳ್ತೀನಿ, ಮತ್ತು ಥ್ರೆಡ್ನ ಸ್ವಲ್ಪ ಮೇಲೆ ಮಾಡಿ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಕಂಬದ ಒಳಗಡೆಯಿಂದ ದಾರ ತಂದು 2 ದಾರನ ಒಂದು ಮಾಡ್ತೀನಿ, ಮತ್ತು ಉಳಿದಿದ್ದ 2 ದಾರನ ಒಂದು ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ, ಮತ್ತೆ ಡಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಕಂಬದ ಒಳಗಡೆಯಿಂದ ಒಂದು ಸಾರಿ ದಾರ ತಂದು ಡಬಲ್ ಕ್ರೋಶೆ ಮಾಡಿಕೊಂಡೆ. ಸೊ ಇದೇ ರೀತಿ 5 ಕಂಬಗಳನ್ನ ಹಾಕ್ಕೊಳ್ತಾ ಹೋಗಬೇಕು ಒಂದು ಸ್ಲ್ಯಾಂಟಿಂಗ್ ಆರ್ಚಲ್ಲಿ. ಮೊದಲಿಗೆ 2 ಚೈನ್ ಹಾಕ್ಕೊಂಡಿರ್ತೀವಿ, ಮತ್ತೊಂದು ಬೀಡನ್ನ ಆ್ಯಡ್ ಮಾಡಿರ್ತೀವಿ. ಅದಾದಮೇಲೆ 5 ಕಂಬಗಳನ್ನ ಹಾಕ್ಕೊಳ್ಬೇಕು. ನೋಡಿ ಈ ರೀತಿ ಬರುತ್ತೆ ಡಿಸೈನ್. ಇದೇ ರೀತಿ ಪೂರ್ತಿ ಬೇಸ್ನ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ. ಸೊ ಕೊನೆಯಲ್ಲಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಬೇಕಂದರೆ ಪಕ್ಕದಲ್ಲಿ ಇನ್ನೊಂದು ಸಾರಿ ಲಾಕ್ ಮಾಡ್ಕೊಳ್ಳಿ. ಇವಾಗ ನಾನು ಕ್ಲಾತ್ನ ಉಲ್ಟಾ ಮಾಡ್ಕೊಳ್ತೀನಿ. ಸೊ ಸೆಕೆಂಡ್ ಸ್ಟೆಪ್ನ ನಾವು ಇಲ್ಲಿಂದನೇ ಕಂಟಿನ್ಯೂ ಮಾಡ್ಕೊಳ್ತೀವಿ. ಹಾಗಾಗಿ ಬಟ್ಟೆನ ಉಲ್ಟಾ ಮಾಡ್ಕೊಳ್ತೀನಿ. ಉಲ್ಟಾ ಮಾಡಿಕೊಂಡು ಕಂಬದ ಮೇಲ್ಗಡೆ ಚೈನ್ ಹೋಲ್ ಏನಿದೆ ಅಲ್ಲಿಗೆ ನಾನು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಕಂಬದ ಗ್ಯಾಪಿಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇಲ್ಲ, ಕಂಬದ ಮೇಲ್ಗಡೆ ಇರೋ ಚೈನ್ ಹೋಲ್ ಇರುತ್ತಲ್ಲ ಅಲ್ಲಿಗೆ ನಾನು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ ಎಷ್ಟು ಕಂಬಗಳಿದೆ ಅಷ್ಟು ಕಂಬಗಳಿಗೆ ನಾನು ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ನೋಡಿ ಬೀಡ್ ಇದೆಯಲ್ಲ ಆ ಕಂಬದಲ್ಲೂ ಕೂಡ ಬೀಡ್ ಕೆಳಗಡೆ ಇರೋ ಗ್ಯಾಪಿಗೆ ನಾನು ಒಂದು ಸಾರಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ ಪೂರ್ತಿ ಸಿಂಗಲ್ ಕ್ರೋಶೆ ಆದಮೇಲೆ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ. 1 2 3 4 5 5 ಚೈನ್ ಹಾಕ್ಕೊಂಡಿದ್ದೀನಿ. 5 ಚೈನ್ ಹಾಕ್ಕೊಂಡು ನೆಕ್ಸ್ಟು ಆರ್ಚಲ್ಲಿ ಬೀಡ್ ಕೆಳಗಡೆ ಗ್ಯಾಪ್ ಇರುತ್ತೆ ನೋಡಿ. ನೋಡಿ ನಾವು ಬೀಡ್ ಏನು ಆ್ಯಡ್ ಮಾಡಿದ್ದೀವಿ, ಬೀಡ್ ಕೆಳಗಡೆ ಕಂಬದಲ್ಲಿ ಗ್ಯಾಪ್ ಇರುತ್ತೆ. ಸೊ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಚೈನ್ಗಳನ್ನ ಹಾಕ್ಕೊಳ್ತೀನಿ. 1 2 3 4 5 ಮತ್ತೆ 5 ಚೈನ್ಗಳನ್ನ ಹಾಕ್ಕೊಂಡು ನೆಕ್ಸ್ಟು ಆರ್ಚ್ನ ಮೇಲ್ಗಡೆ ಬೀಡ್ ಏನು ಹಾಕಿದ್ದೀವಿ ಆ ಬೀಡ್ ಕೆಳಗಡೆ ಗ್ಯಾಪ್ ಇರುತ್ತೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಚೈನ್ಗಳನ್ನ ಹಾಕ್ಕೊಳ್ತೀನಿ. ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಆರ್ಚ್ ಹತ್ರ ಬೀಡ್ ಕೆಳಗಡೆಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಈ ಸ್ಟೆಪ್ ಫುಲ್ಲು ನಾವು 5 ಚೈನ್ ಹಾಕ್ಕೊಳ್ತೀವಿ, ನೆಕ್ಸ್ಟ್ ಆರ್ಚಿಗೆ ನಾವು ಲಾಕ್ ಮಾಡ್ಕೊಳ್ತೀವಿ. ಸೊ ಆ ಡಿಸೈನ್ ನಮಗೆ ಈ ರೀತಿ ಬರುತ್ತೆ. ಸೊ ಇದೇ ರೀತಿ ನಾವು ಪೂರ್ತಿ ಬೇಸ್ ಮೇಲೆ ಚೈನ್ಗಳನ್ನ ಹಾಕ್ಕೊಳ್ತಾ ಹೋಗಬೇಕು. ಕೊನೆಯಲ್ಲಿ ನೋಡಿ ಕೊನೆಗೆ ಬಂದಿದ್ದೀನಿ. ಸೊ ಮತ್ತಿಲ್ಲಿ 5 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ.
5 ಚೈನ್ ಹಾಕ್ಕೊಂಡು ನೆಕ್ಸ್ಟ್ದು ಆರ್ಚ್ದು ಬೀಡ್ ಏನಿದೆ ಆ ಬೀಡ್ ಕೆಳಗಡೆ ಇರೋ ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಇವಾಗ 2 ಸಾರಿ ನಾನು ಚೈನ್ ಹಾಕ್ಕೊಳ್ತೀನಿ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಸ್ಟೆಪ್ನ. ಹಾಗಾಗಿ 2 ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿ ಎಂಡ್ ಮಾಡ್ಕೊಳ್ತೀನಿ. ಇವಾಗ ನಮಗೆ ಡಿಸೈನು ಈ ರೀತಿ ಕಾಣಿಸುತ್ತೆ. ಸೊ ಫಸ್ಟು ಸ್ಲ್ಯಾಂಟಿಂಗ್ ಆರ್ಚ್ನ ಕಂಟಿನ್ಯೂ ಹಾಕ್ಕೊಂಡೋಗಿದ್ದೀವಿ. ಮತ್ತು ನೆಕ್ಸ್ಟ್ ಸ್ಟೆಪ್ನಲ್ಲಿ ಅದ್ರ ಮೇಲೆ ಚೈನ್ಗಳನ್ನ ಹಾಕ್ಕೊಂಡು ಎಂಡ್ ಮಾಡ್ಕೊಂಡಿರುವಂಥದ್ದು. ಸೊ ಮೊದಲಲ್ಲಿ ನಾವು ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಂಡಿದ್ವಲ್ಲ, ಸೊ ಎಂಡಿಂಗ್ನಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋದೇನು ಬೇಡ. ಸೊ 2 ಚೈನ್ ಹಾಕಿ ಎಂಡ್ ಮಾಡ್ಕೊಳ್ತೀವಿ. ನೋಡಿ, ಪೂರ್ತಿ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ಗೆ ನಾನು ಬೇರೆ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ. ಮೊದಲಿಗೆ ಒಂದು ಲಾಕ್ ಮಾಡ್ಕೊಳ್ತೀನಿ. ಇವಾಗ ಬಟ್ಟೆನ ನಾನು ಸೀದಾ ಇಟ್ಕೊಂಡಿದ್ದೀನಿ. ಲಾಸ್ಟ್ ಸ್ಟೆಪ್ನಲ್ಲಿ ಬಟ್ಟೆನ ಉಲ್ಟಾ ಇಟ್ಕೊಂಡಿದ್ನಲ್ಲ, ಸೊ ಈ ಸ್ಟೆಪ್ನಲ್ಲಿ ಬಟ್ಟೆನ ಸೀದಾ ಇಟ್ಕೊಂಡಿದ್ದೀನಿ. ಲಾಕ್ ಮೇಲೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಕೊನೆ ಲಾಕ್ ಹತ್ರ. ಲಾಕ್ ಆದಮೇಲೆ 2 ಚೈನ್ಗಳನ್ನ ಹಾಕ್ಕೊಂಡು 5 ಚೈನ್ದು ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೀವಿಲ್ಲಿ 2 ಸಿಂಗಲ್ ಕ್ರೋಶೆ ಬೇಕಂದ್ರೂ ಮಾಡ್ಕೊಳ್ಬೋದು, ಇಲ್ಲ 2 ಚೈನ್ ಹಾಕ್ಕೊಳ್ಬೋದು. ಸೊ ಮತ್ತೆ ನೀಡಲ್ ಮೇಲೆ 2 ಸಾರಿ ದಾರ ಸುತ್ತಕೊಂಡು ನೆಕ್ಸ್ಟು 5 ಚೈನ್ದು ಗ್ಯಾಪ್ ಏನಿದೆ ಅದ್ರ ಒಳಗಡೆಗೆ ಥ್ರೆಡ್ನ ಹಾಕಿ ಟ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ನೀಡಲ್ ಮೇಲೆ 2 ಸಾರಿ ದಾರ ಸುತ್ತಕೊಂಡು ಅದೇ 5 ಚೈನ್ದು ಗ್ಯಾಪಿಗೆ ನಾನು ಮತ್ತೆ ನೀಡಲ್ನ ಹಾಕಿ ಥ್ರೆಡ್ನ ತಂದು 2 ದಾರನ ಒಂದು ಮಾಡ್ಕೊಳ್ತೀನಿ, ಮತ್ತೆರಡು ದಾರ ಒಂದು ಮಾಡ್ಕೊಳ್ತೀನಿ, ಮತ್ತು ಉಳಿದಿದ್ದ 2 ದಾರನ ಒಂದು ಮಾಡ್ಕೊಳ್ತೀನಿ. ಮತ್ತು ನೀಡಲ್ ಮೇಲೆ 2 ಸಾರಿ ದಾರ ಸುತ್ತಕೊಂಡು ಅದೇ 5 ಚೈನ್ದು ಗ್ಯಾಪಿಗೆ ನಾನು ಮತ್ತೆ ಟ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಇದೇ ರೀತಿ ಈ 5 ಚೈನ್ದು ಗ್ಯಾಪ್ ಒಳಗಡೆಗೆ ಟ್ರಿಬಲ್ ಕ್ರೋಶೆ ಕಂಬಗಳನ್ನ ಒಟ್ಟು 13 ಕಂಬಗಳನ್ನ ಮಾಡ್ಕೊಳ್ತೀನಿ ನಾನು. ಇದರಲ್ಲಿ ತುಂಬ ಜಾಸ್ತಿನೂ ಏನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಕಡಿಮೆನೂ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ಇಲ್ಲಿ 13 ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಇಲ್ಲಿ 13 ಕಂಬಗಳನ್ನೇ ಮಾಡ್ಕೊಳ್ಳಿ. ಆವಾಗ ನಮಗೆ ನೆಕ್ಸ್ಟ್ ಸ್ಟೆಪ್ ಡಿಸೈನು ನೀಟಾಗಿ ಬರುತ್ತೆ. ಮತ್ತು ನೀಡಲ್ ಮೇಲೆ 2 ಸಾರಿ ದಾರ ಸುತ್ತಕೊಂಡು ಅದೇ 5 ಚೈನ್ದು ಗ್ಯಾಪಿಗೆ ಟ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಎಲ್ಲ ಕಂಬಗಳು ಕೂಡ ಒಂದೇ ಸಮವಾಗಿ ಬರಬೇಕು. ಎಲ್ಲಿನೂ ಕೂಡ ಒಂದು ಚಿಕ್ಕದು ಒಂದು ದೊಡ್ಡದು ಆ ರೀತಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಮತ್ತು ನಮಗಿಲ್ಲಿ 13 ಕಂಬಗಳನ್ನ ಮಾಡ್ಕೊಳ್ಳೋವಾಗ ಸ್ವಲ್ಪ ಟೈಟ್ ಅಂತ ಅನಿಸುತ್ತೆ, ಆದರೂ ಪರವಾಗಿಲ್ಲ. ಸೊ 13 ಕಂಬಗಳನ್ನ ಹಾಕ್ಕೊಳ್ಳಿ. ಸ್ವಲ್ಪ ತುಂಬ ಟೈಟ್ ಆದ್ರೂ ಪರವಾಗಿಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ ಹಾಕ್ಕೊಳ್ಳೋವಾಗ ನಮಗೆ ಈ ಸ್ಟೆಪ್ಪು ಸ್ವಲ್ಪ ಲೂಸ್ ಆಗುತ್ತೆ. ನೋಡಿ, ಪೂರ್ತಿ 13 ಕಂಬಗಳು ಕಂಪ್ಲೀಟ್ ಆಗಿದೆ. ಇವಾಗ ನೆಕ್ಸ್ಟು 5 ಚೈನ್ದು ಗ್ಯಾಪಿಗೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿಗೆ ಆರ್ಚು ಎಂಡ್ ಆಗುತ್ತೆ. ನೋಡಿ, ಲಾಕ್ ಆದಮೇಲೆ ನಮಗೆ ಆರ್ಚು ಈ ರೀತಿ ಕಾಣಿಸುತ್ತೆ. ಸೊ ಕರೆಕ್ಟಾಗಿ ಫಿಟ್ ಆಗಿರುತ್ತೆ 13 ಕಂಬಗಳನ್ನ ಹಾಕ್ಕೊಂಡ್ರೆ. ಇವಾಗ 2 ಚೈನ್ ಹಾಕ್ಕೊಳ್ತೀನಿ. 2 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಸೊ ಕೆಳಗಡೆ 5 ಚೈನ್ದು ಲಾಕ್ ಏನಿತ್ತು ಅದ್ರ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ನಾವು ಆರ್ಚ್ನ ಸ್ಟಾರ್ಟ್ ಮಾಡೋವಾಗ 2 ಚೈನ್ ಹಾಕ್ಕೊಂಡಿದ್ವಲ್ಲ ಮೊದಲಲ್ಲಿ, ಹಾಗಾಗಿ ಆರ್ಚ್ ಎಂಡ್ ಆದಮೇಲೆ ಕೂಡ 2 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಸೊ ಕಂಪ್ಲೀಟ್ ಆದಮೇಲೆ ನಮಗೆ ಈ ಲುಕ್ ಬರುತ್ತೆ.
ಮತ್ತಿವಾಗ ನಾನಿಲ್ಲಿ 5 ಚೈನ್ಗಳನ್ನ ಹಾಕ್ಕೊಳ್ತೀನಿ. ಈ 5 ಚೈನ್ದು ಗ್ಯಾಪಲ್ಲಿ ನಾನು ಕುಚ್ಚನ್ನ ಕಟ್ಕೊಳ್ತೀನಿ. ಹಾಗಾಗಿ ನಾನು 5 ಚೈನ್ ಹಾಕ್ಕೊಂಡು 5 ಚೈನ್ದು ಲಾಕ್ ಏನಿದೆ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಸೊ ಕೆಳಗಡೆ ಬೇಸಲ್ಲಿ ನಾವು ಕುಚ್ಚು ಕಟ್ಕೊಳ್ಳಿಕ್ಕೆ ಎಲ್ಲೂ ಬಿಟ್ಕೊಂಡಿರಲಿಲ್ಲ, ಹಾಗಾಗಿ ನಾವು ಇಲ್ಲಿ ಬಿಟ್ಕೊಳ್ತೀವಿ. ಮತ್ತೆ ನೋಡಿ 2 ಚೈನ್ ಹಾಕ್ಕೊಳ್ತೀನಿ. ನೆಕ್ಸ್ಟ್ 5 ಚೈನ್ದು ಗ್ಯಾಪಿಗೆ ನಾನು ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಅಂತಾದರೂ ಹೇಳ್ಬೋದು, ಸಿಂಗಲ್ ಕ್ರೋಶಾ ಅಂತಾದರೂ ಹೇಳ್ಬೋದು. ಸೊ ಇಲ್ಲಿ ಚೈನ್ ಬದಲಿಗೆ ನೀವು 2 ಸಿಂಗಲ್ ಕ್ರೋಶಾ ಕೂಡ ಮಾಡ್ಕೊಳ್ಬೋದು. 2 ಸಾರಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟಲ್ಲಿರೋ 5 ಚೈನ್ದು ಗ್ಯಾಪಿಗೆ ನಾನು ಟ್ರಿಪಲ್ ಕ್ರೋಶಾ ಕಂಬನ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ 2 ಸಾರಿ ದಾರ ಸುತ್ತಕೊಳ್ತೀನಿ. 5 ಚೈನ್ ಒಳಗಡೆಯಿಂದ ಥ್ರೆಡ್ನ ತಂದು ಟ್ರಿಪಲ್ ಕ್ರೋಶಾ ಕಂಬನ ಹಾಕ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ 2 ಸಾರಿ ದಾರ ಸುತ್ತಕೊಳ್ತೀನಿ. ಅದೇ ಚೈನ್ ಗ್ಯಾಪಿಗೆ ನಾನು ಥ್ರೆಡ್ನ ತಂದು 2 ದಾರ ಒಂದು ಮಾಡ್ಕೊಳ್ತೀನಿ, ಮತ್ತೆರಡು ದಾರ ಒಂದು ಮಾಡ್ಕೊಳ್ತೀನಿ. ಕೊನೆಯಲ್ಲಿ ಉಳಿದಿದ್ದ 2 ದಾರನ ಒಂದು ಮಾಡ್ಕೊಳ್ತೀನಿ. ಸೊ ಫಸ್ಟಲ್ಲಿ ನಾವು ಆರ್ಚ್ನ ಹೇಗೆ ಹಾಕ್ಕೊಂಡ್ವಿ ಅದೇ ರೀತಿ 13 ಕಂಬಗಳು ಬರೋ ಹಾಗೆ ಪೂರ್ತಿ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕು ನಾವು. ಈ ಡಿಸೈನು ತುಂಬಾ ಗ್ರ್ಯಾಂಡಾಗಿ ಬರುತ್ತೆ, ಹಾಗಾಗಿ ನಮಗೆ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಯುತ್ತೆ. ಬಟ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಸೊ ಈ ಮುಹೂರ್ತ ಸ್ಯಾರಿಗಳಿಗೆ, ರಿಸೆಪ್ಷನ್ ಸ್ಯಾರಿಗಳಿಗೆ, ಗ್ರ್ಯಾಂಡ್ ಫಂಕ್ಷನ್ ಇರುವಂಥ ಸ್ಯಾರಿಗಳಿಗೆ ನಾವು ಈ ಡಿಸೈನ್ನ ಹಾಕ್ಕೊಳ್ಬೋದು. ಸೊ ಫೈನಲ್ ಲುಕ್ಕು ತುಂಬ ಅಂದರೆ ತುಂಬಾ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದೇ ರೀತಿ ನಾವು ಟ್ರಿಬಲ್ ಕ್ರೋಶಾ ಕಂಬನ ಹಾಕ್ಕೊಂಡು ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು. ನೀಡಲ್ ಮೇಲೆ 2 ಸಾರಿ ದಾರ ಸುತ್ತಕೊಳ್ಬೇಕು. 5 ಚೈನ್ದು ಗ್ಯಾಪ್ ಒಳಗಡೆಗೆ ನಾವು ಥ್ರೆಡ್ನ ತಂದು ಟ್ರಿಬಲ್ ಕ್ರೋಶಾ ಕಂಬನ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನಮಗೆ 13 ಟ್ರಿಬಲ್ ಕ್ರೋಶಾ ಕಂಬ ಸ್ವಲ್ಪ ಟೈಟಾಗಿಯೇ ಕೂಡ ಬರುತ್ತೆ. ಸೊ ಆದರೂ ಪರವಾಗಿಲ್ಲ, ನೀವು ಪಕ್ಕದಲ್ಲೇ 13 ಕಂಬಗಳನ್ನ ಹಾಕ್ಕೊಳ್ಬೇಕು. ನೋಡಿ ಪೂರ್ತಿ 13 ಕಂಬಗಳು ಮಾಡಿದಾಗಿದೆ. ಪೂರ್ತಿ 13 ಕಂಬಗಳನ್ನ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ದು 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು 2 ಚೈನ್ ಹಾಕ್ಕೊಳ್ತೀನಿ. 5 ಚೈನ್ದು ಲಾಕ್ ಏನಿದೆ ಆ ಲಾಕ್ ಮೇಲೆ ನಾನು ಲಾಕ್ ಮಾಡ್ಕೊಳ್ತೀನಿ. ನೋಡಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ ಆರ್ಚು. ಸೊ ಇದೇ ರೀತಿ ನಾವು ಕೆಳಗಡೆ ಇರೋ ಎಲ್ಲ ಬೇಸ್ ಮೇಲೆ ನಾವು ಆರ್ಚನ್ನ ಹಾಕ್ಕೊಳ್ತಾ ಹೋಗಬೇಕು. ಆರ್ಚು ಮತ್ತು 5 ಚೈನ್ಗಳು. ಸೊ ಈ ರೀತಿ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕು. ಇವಾಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋಣ ಅಂತ ನೋಡೋಣ ಬನ್ನಿ. ನೋಡಿ ನಾನು ಬೇಸಿಗೆ ಯಾವ ಕಲರ್ ತಗೊಂಡಿದ್ವಿ ಇವಾಗ ಕೂಡ ಅದೇ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ. ಸೊ ಈ ರೀತಿ ಕೆಳಗೆ ಮತ್ತು ಮೇಲ್ಗಡೆಗೆ ಒಂದೇ ಕಲರ್ ಹಾಕ್ಕೊಳ್ಳೋದ್ರಿಂದ ಅದು ಸ್ವಲ್ಪ ಡಿಫ್ರೆಂಟ್ ಲುಕ್ಕೇ ಕಾಣಿಸುತ್ತೆ ನಮಗೆ. ಹಾಗಾಗಿ ನಾನಿಲ್ಲಿ ಥ್ರೆಡ್ದು ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಇಲ್ಲೂ ಕೂಡ ನಾನು ಬಟ್ಟೆನ ಸೀದಾ ಇಟ್ಕೊಂಡೇ ವರ್ಕ್ ಮಾಡ್ತಾ ಇರುವಂಥದ್ದು. ಮೊದಲಿಗೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಮೊದಲನೇ ಕಂಬದ ಗ್ಯಾಪಿಗೆ ನಾನು ನೀಡಲ್ನ ಹಾಕ್ತೀನಿ. ನೋಡಿ ಫಸ್ಟ್ ಕಂಬ ಆದಮೇಲೆ ಫಸ್ಟು ಮತ್ತು ಎರಡನೇ ಕಂಬದ ಮಧ್ಯ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶಾ ಕಂಬನ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಕೂಡ ಡಬಲ್ ಕ್ರೋಶಾ ಕಂಬನ ಉದ್ದವಾಗಿ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು, ಪುಟ್ ಆಣಿಗೆ ಮಾಡ್ಕೊಳ್ತೀನಿ. ಮತ್ತು ಥ್ರೆಡ್ನ ಸ್ವಲ್ಪ ಮೇಲೆ ಮಾಡಿ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಈ ಬೀಡು 3 mm ಸೈಜ್ದು ಬೀಡಾಗಿರುತ್ತೆ. ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ನೆಕ್ಸ್ಟ್ ಕಂಬದ ಗ್ಯಾಪಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶಾ ಮಾಡ್ಕೊಳ್ತೀನಿ. ಮತ್ತು
ಮತ್ತೆ ಥ್ರೆಡ್ನ ಸ್ವಲ್ಪ ಮೇಲೆ ಮಾಡ್ತೀನಿ, ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಮತ್ತಿಲ್ಲಿ ಬೀಡ್ ಆ್ಯಡ್ ಆದಮೇಲೆ ನಾನು ಬೀಡ್ ಲಾಕ್ನ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ನೆಕ್ಸ್ಟ್ ಕಂಬದ್ದು ಗ್ಯಾಪಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತಂದು 2 ದಾರ ಒಂದು ಮಾಡ್ಕೊಳ್ತೀನಿ ಮತ್ತು ಉಳಿದಿದ್ದ 2 ದಾರನ ಒಂದು ಮಾಡ್ಕೊಳ್ತೀನಿ. ಸೊ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಥ್ರೆಡ್ನ ಮೇಲೆ ಮಾಡ್ತೀನಿ, ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ನೆಕ್ಸ್ಟ್ ಕಂಬದ್ದು ಗ್ಯಾಪಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತಂದು 2 ದಾರ ಒಂದು ಮಾಡ್ಕೊಳ್ತೀನಿ ಮತ್ತು ಉಳಿದಿದ್ದ 2 ದಾರನ ಒಂದು ಮಾಡ್ಕೊಳ್ತೀನಿ. ಮತ್ತೆ ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ತೀನಿ. ಮತ್ತು ನೆಕ್ಸ್ಟ್ ಕಂಬದ್ದು ಗ್ಯಾಪಿಗೆ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಸೊ ಇದೇ ರೀತಿ ಪ್ರತಿಯೊಂದು ಕಂಬಕ್ಕೂ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ತಾ ಹೋಗಬೇಕು. ಎಲ್ಲೂ ಕೂಡ ನಾವು ಕಂಬನ ಸ್ಕಿಪ್ ಮಾಡಬಾರ್ದು. ಸೊ ಪ್ರತಿಯೊಂದು ಕಂಬದ ಮೇಲೇನೂ ಒಂದು ಬೀಡನ್ನ ಆ್ಯಡ್ ಮಾಡಿ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ತಾ ಹೋಗಬೇಕು. ನೋಡಿ, ಪೂರ್ತಿ ಬೀಡನ್ನ ಆ್ಯಡ್ ಮಾಡಿದ್ದಾಗಿದೆ. ಸೊ ಇಲ್ಲಿ ಒಟ್ಟು 11 ಬೀಡ್ಗಳು ಬರುತ್ತೆ. ಕೆಳಗಡೆ 13 ಕಂಬ ಇತ್ತಲ್ಲ, ಸೊ ಮೇಲೆ 11 ಬೀಡ್ಗಳು ಬರುತ್ತೆ. ಸೊ ಕೊನೆಯಲ್ಲಿ ನಾವು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. 2 ಚೈನ್ ಹಾಕಿ ಲಾಕ್ ಮಾಡಿದ್ನಲ್ಲ, ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಸೊ ನಮಗೆ ಈ ರೀತಿ ಕಾಣಿಸುತ್ತೆ. ಇವಾಗ ಮತ್ತೆ 5 ಚೈನ್ ಹಾಕ್ಕೊಳ್ತೀನಿ. 5 ಚೈನ್ ಹಾಕ್ಕೊಂಡು 5 ಚೈನ್ದು ಲಾಕ್ ಮೇಲೆ ನಾನು ಲಾಕ್ ಮಾಡ್ಕೊಳ್ತೀನಿ. 5 ಚೈನ್ ಹಾಕ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಎಷ್ಟು ಚೈನು ಸಾಕು ಅಂತ ಅನಿಸುತ್ತೆ ಅಷ್ಟು ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಥ್ರೆಡ್ನ ಸ್ವಲ್ಪ ಮೇಲೆ ಮಾಡ್ಕೊಳ್ತೀನಿ, ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. ಈ ಫಸ್ಟು ಮತ್ತು 2ನೇ ಕಂಬ ಹಾಕಿದ್ದೀವಲ್ಲ, ಸೊ ಅದೆರಡು ಮಧ್ಯೆ ಇರೋ ಗ್ಯಾಪಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ಈ ಕಡೆಗೆ ತಂದು 2 ದಾರ ಒಂದು ಮಾಡ್ಕೊಳ್ತೀನಿ ಮತ್ತು ಉಳಿದಿದ್ದ 2 ದಾರನ ಒಂದು ಮಾಡ್ಕೊಳ್ತೀನಿ. ಮತ್ತೆ ಥ್ರೆಡ್ನ ಮೇಲೆ ಮಾಡಿ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಬೀಡ್ ಆ್ಯಡ್ ಮಾಡಿ ಆದಮೇಲೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ನೆಕ್ಸ್ಟ್ ಕಂಬದ ಗ್ಯಾಪಿಗೆ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಸೊ ಇದೇ ರೀತಿ ನಾವು ಪೂರ್ತಿ ಆರ್ಚಿಗೆ ಒಂದು ಬೀಡ್ ಹಾಕಿ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ತಾ ಹೋಗಬೇಕು. ಸೊ ಹಾಗೆ ಹಾಕ್ಕೊಳ್ಳೋದ್ರಿಂದ ನಮಗೆ ಪೂರ್ತಿ ಆರ್ಚು ನೀಟಾಗಿ ಕಂಪ್ಲೀಟ್ ಆಗುತ್ತೆ. ಸೊ ಇದನ್ನೇ ನೀವು ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಿ. ಹದಿಮೂರು ಕಂಬದ ಮೇಲ್ಗಡೆ ನಮಗೆ ಒಟ್ಟು 11 ಬೀಡ್ಗಳು ಬರುತ್ತೆ. ಸೊ ಆ ರೀತಿ ನಾವು ಈ ಆರ್ಚನ್ನ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕು. ಪೂರ್ತಿ ಆರ್ಚ್ ಕಂಪ್ಲೀಟ್ ಆದಮೇಲೆ ನಮಗೆ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ಪೂರ್ತಿ ಆರ್ಚ್ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ. ಸೊ ನೀವು ಕೆಳಗಡೆ ಎಷ್ಟು ಸ್ಲ್ಯಾಂಟಿಂಗ್ ಆರ್ಚ್ ಹಾಕ್ಕೊಂಡಿರ್ತೀರ ಅದ್ರ ಮೇಲೆ ನಿಮಗೆ ಮೇಲ್ಗಡೆ ಆರ್ಚು ಈ ರೀತಿ ಬರುತ್ತೆ. ಸೊ ನಿಮಗೆ ಬೇಕಂದರೆ ಫಸ್ಟಲ್ಲಿ ಆರ್ಚ್ನ ಸ್ಟಾರ್ಟ್ ಮಾಡ್ಕೊಳ್ಬೋದು, ಇಲ್ಲ ಫಸ್ಟಲ್ಲಿ ಕುಚ್ಚು ಬರೋ ಹಾಗೆ ಕೂಡ ನೀವು ಸ್ಟಾರ್ಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಫಸ್ಟಲ್ಲಿ ಆರ್ಚ್ ಬರೋ ಹಾಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸೊ ಕೊನೆಯಲ್ಲಿ ನಮಗೆ ಕುಚ್ಚು ಬರೋ ಥರ ಎಂಡ್ ಆಯಿತು. ಸೊ ಸ್ಯಾರಿದು ಉದ್ದ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡಾಗಿ ಕೆಳಗಡೆ ಸ್ಲ್ಯಾಂಟಿಂಗ್ ಆರ್ಚ್ನ ಹಾಕ್ಕೊಂಡಿರ್ತೀವಲ್ಲ, ಸೊ ಅದು ನಮಗೆ ಇಲ್ಲಿ ಕೌಂಟಿಂಗ್ ಸಿಗೋದಿಲ್ಲ. ಹಾಗಾಗಿ ಕೊನೆಯಲ್ಲಿ ಕುಚ್ಚಾದರೂ ಬರುತ್ತೆ, ಇಲ್ಲ ಆರ್ಚ್ ಆದರೂ ಬರುತ್ತೆ. ಸೊ ಈ 5 ಚೈನ್ದು ಗ್ಯಾಪಿಗೆ ನಾವು ಕುಚ್ಚನ್ನ ಕಟ್ಕೊಳ್ಬೇಕು.
ನೋಡಿ ಕುಚ್ಚುಕಟ್ಟಿ ಆದಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ. ನಾನಿಲ್ಲಿ 130 ಎಳೆ ದಾರದಿಂದ ಕುಚ್ಚನ್ನ ಕಟ್ಟಿರುವಂಥದ್ದು. ಆರ್ಚ್ ಹಾಕಿದ್ನಲ್ಲ ನಾನು ಥರ್ಡ್ ಸ್ಟೆಪ್ನಲ್ಲಿ, ಆ ಕಲರ್ ಥ್ರೆಡ್ಡಿಂದ ಸಿಂಗಲ್ ಕಲರ್ ಕುಚ್ಚನ್ನ ಕಟ್ಕೊಂಡಿದ್ದೀನಿ. 130 ಎಳೆ ದಾರನ ಡಬಲ್ ಮಾಡಿಕೊಂಡಾಗ 260 ಎಳೆ ದಾರ ಆಗುತ್ತೆ. ಸೊ ಈ ಕುಚ್ಚನ್ನ ನಾವು ಪುಟ್ಟದಾಗಿ ಕಟ್ಕೊಳ್ಬೇಕು. ತುಂಬ ಉದ್ದವಾಗಿ ಕಟ್ಕೊಂಡ್ರೆ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಈ ಡಿಸೈನು ಡೈರೆಕ್ಟಾಗಿ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಮತ್ತು ಎಲ್ಲ ಗ್ರ್ಯಾಂಡಾಗಿರುವಂಥ ಸ್ಯಾರಿಗಳಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನನ್ನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್.